ಹಾಯ್ ಫ್ರೆಂಡ್ಸ್, ಇವತ್ತು ಹನುಮನಹಳ್ಳಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದು ಬಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮೇಲೆ ನಾವು ಶೀಟ್ ಹಾಕ್ಬೇಕಾಗಿರೋದು. ಸೀದಾ ಸ್ಪಾಟ್ ಹತ್ರ ಹೋಗಿ ಐಟಮ್ ಎಲ್ಲ ತಂದಿಟ್ಟಿದ್ರು. ಐಟಮ್ ನ ತಗೊಂಡು ಪೇಂಟ್ ಹೊಡಿಯೋಕ್ಕಿಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವ್ ಯಾವಾಗ್ಲೂ ರೆಡ್ ಆಕ್ಸೈಡ್ ಹೊಡಿತಾ ಇದ್ವಿ. ಇವ್ರು ಇವತ್ತು ಎಲ್ಲ ಆಕ್ಸೈಡ್ ತಂದಿದ್ರು. ಅದನ್ನ ಕಳಿಸ್ಕೊಂಡು ಇವ್ರು ಯಾರೋ CSK ಫ್ಯಾನ್ ಅನ್ಕಂತ ಬಣ್ಣ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮೇಲೆ ಪ್ಲೇಟ್ ಕೂರ್ಸ್ಕೊಂಬೇಕಿತ್ತು. ಫಸ್ಟ್ ನೀಟ ಮೆಜರ್ಮೆಂಟ್ ಎಲ್ಲ ತಗೊಂಡು ಒಂದೊಂದೇ ಪ್ಲೇಟ್ ನ ಅದ್ರ ಸ್ಪಾಟಿಗೆ ಇಟ್ಟು ಹೋಲ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಹೋಲ್ನು ಹಾಕೊಂಡು ಪ್ಲೇಟ್ಗೆ ಆಂಕರ್ ಬೋಲ್ಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಲೇಟ್ ಸೈಜ್ ಬಂದು 6x6 4 ಇಂಚುದ್ದ ಆಂಕರ್ ಬೋಲ್ಟ್ ಬಳಸಿದೀವಿ. ಆಂಕರ್ ಬೋಲ್ಟ್ ಹಾಕಿ ನೀಟಾಗಿ ಒಂದೊಂದೇ ಪ್ಲೇಟ್ ನ ಫಿಟ್ ಮಾಡಿದೀವಿ. ಮೇಲೆ 4 ಕಂಬ ಮತ್ತೆ ಕೆಳಗಡೆಯಿಂದ 2 ಕಂಬ ಬರುತ್ತೆ ಇದಕ್ಕೆ ಒಂದೊಂದ್ ಸೈಡ್. ನಮಗೆ ಸ್ವಲ್ಪ ರಿಸ್ಕ್ ಇರೋದಂದ್ರೆ ಫ್ರಂಟ್ ಅಲ್ಲಿ 18 ಅಡಿ ಹೈಟ್ ಕಂಬ ಬರುತ್ತೆ. ಫೈನಲಿ ಎಲ್ಲ ಪ್ಲೇಟ್ ಅಂತೂ ಫಿಟ್ಟಿಂಗ್ ಆಯ್ತು. ಇನ್ನೂ ಟ್ರೆಸ್ ಮಾಡಬೇಕಿತ್ತು. ಅವರಿಗೆ ಏನಿ ಟ್ರೆಸ್ ಮಾಡಬೇಕು, ಕಂಚಿ ಬೇಡ ಅಂತ ಹೇಳಿದ್ರು ಕಮಿಟಿ ಅವರು. ಅದಕ್ಕೆ ಬೇಕಾಗಿರೋಂಥ 6 ಇಂಚ್ ಪೀಸ್ ನ 1.5 ಪೈಪ್ ಅಲ್ಲಿ ಫಸ್ಟ್ ಕಟ್ ಮಾಡಿ ಇಟ್ಕೊಂಡು ಒಂದೊಂದೇ ಟ್ರೆಸ್ ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನ್ ಡೆಮೋ ಹೊಡ್ಕೊಟ್ಟಂಗೆ ನಮ್ಮ ಹುಡುಗ ಫುಲ್ ವೆಲ್ಡಿಂಗ್ ಹೊಡ್ಕೊಂತ ಬಂದ. ಫೈನಲಿ 10 ಟ್ರೆಸ್ ನ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆ ಆಯ್ತು. ಇವತ್ತಿನ ಕತೆ ಹನುಮನಹಳ್ಳಿದು ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೆಲಸ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇದೇ ತರ ವಿಡಿಯೋಗಾಗಿ ಫಾಲೋ ಮಾಡ್ಕೊಳ್ಳಿ. ಬಾಯ್.